ವಿಶುದ್ಧ ಚಕ್ರ. ಈ ವಿಶುದ್ಧ ಚಕ್ರ ಬಂದು ನಮ್ಮ ಗಂಟಲಿನ ಈ ಭಾಗದಲ್ಲಿ ಸ್ಥಿತವಾಗಿರುತ್ತೆ. ಇದನ್ನು ನಾವು ಸಕ್ರಿಯಗೊಳಿಸಬೇಕು ಅಂತ ಹೇಳಿದ್ರೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ನಾವು ನೇರವಾಗಿ ಕುಳಿತುಕೊಳ್ಬೇಕು. ಇದಕ್ಕೆ ನಾವು ಬೀಜ ಮಂತ್ರವಾದಂತಹ ಹಮ್ ಎಂತಕ್ಕಂಥ ಬೀಜ ಮಂತ್ರವನ್ನು ಹೇಳ್ತಾ ಇದನ್ನು ಸಕ್ರಿಯಗೊಳಿಸ್ಬೋದು. ಇದಕ್ಕೆ ನಾವು ಶಂಖ ಮುದ್ರೆಯನ್ನು ಹಾಕ್ತೀವಿ. ಈ ಶಂಖ ಮುದ್ರೆಯನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಈ ಹೆಬ್ಬೆರಳನ್ನು ನಮ್ಮ ಬಲಗೈನ ಎಲ್ಲ ಬೆರಳುಗಳ ಸಹಾಯದಿಂದ ಈ ರೀತಿ ಸುತ್ತುವರಿಬೇಕು. ಈ ರೀತಿ ಸುತ್ತುವರೆದು ನಂತರ ಈ ಹೆಬ್ಬೆರಳನ್ನು ನಮ್ಮ ಎಡಗೈನ ಮಧ್ಯದ ಬೆಳೆಗೆ ಈ ರೀತಿ ತಾಗಿಸ್ಬೇಕು. ಇದನ್ನು ನಾವು ಶಂಖ ಮುದ್ರೆ ಅಂತ ಹೇಳ್ತೀವಿ. ಈ ರೀತಿ ಶಂಖ ಮುದ್ರೆಯನ್ನು ಹಾಕಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ವಿಶುದ್ಧ ಚಕ್ರದ ಸ್ಥಾನವನ್ನು ಗಮನಿಸುತ್ತಾ ಹಮ್ ಎಂತಕ್ಕಂಥ ಬೀಜ ಮಂತ್ರವನ್ನು 9 ಬಾರಿ ಉಚ್ಚಾರಣೆ ಮಾಡಬೇಕು. ಓಂ ಹಂ ಹಂ ಈ ರೀತಿ ಕನಿಷ್ಠ 9 ಬಾರಿ ನಾವು ಈ ರೀತಿ ಬೀಜ ಮಂತ್ರವನ್ನು ಹೇಳೋದರ ಮೂಲಕ ವಿಶುದ್ಧ ಚಕ್ರವನ್ನು ಸಕ್ರಿಯಗೊಳಿಸ್ಬೋದು. ವಿಶುದ್ಧ ಚಕ್ರ, ಇದನ್ನು ಗಂಟಲಿನ ಚಕ್ರ ಎಂತಲೂ ಕರೆಯುತ್ತಾರೆ. ವಿಶುದ್ಧ ಚಕ್ರವನ್ನು ಸಕ್ರಿಯಗೊಳಿಸುವ ಉದ್ದೇಶ, ವಿಶುದ್ಧಿ ಚಕ್ರವು ಸಕ್ರಿಯಗೊಂಡರೆ ಸ್ಪಷ್ಟ ಸಂವಹನ ಮತ್ತು ಆತ್ಮಾಭಿವ್ಯಕ್ತಿ ವೃದ್ಧಿಯಾಗುತ್ತದೆ. ಆಧ್ಯಾತ್ಮಿಕ ಉದ್ದೇಶ, ಸತ್ಯವನ್ನು ಹೇಳುವುದು ಮತ್ತು ದೈವಿಕ ಶಬ್ದಶಕ್ತಿಯ ಅನುಭವ. ವಿಶುದ್ಧ ಚಕ್ರದ ಸ್ಥಳ ಗಂಟಲಿನ ಹಳ್ಳದಲ್ಲಿ ನೆಲೆಗೊಂಡಿದೆ. ಕಾರ್ಯ, ನಿಜವಾದ ಮತ್ತು ಪ್ರಾಮಾಣಿಕ ಅಭಿವ್ಯಕ್ತಿಗೆ ಶಕ್ತಿಯನ್ನು ನೀಡುತ್ತದೆ. ಸಂವಹನ, ಸತ್ಯವಕ್ರತ, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವುದಾಗಿದೆ. ವಿಶುದ್ಧ ಚಕ್ರದ ಬಣ್ಣ ನೀಲಿ. ವಿಶುದ್ಧ ಚಕ್ರದ ತತ್ವ ಆಕಾಶ. ವಿಶುದ್ಧ ಚಕ್ರದ ಅಧಿದೇವತೆ ಶಿವ, ಗ್ರಹ ಮಂಗಳ. ವಿಶುದ್ಧ ಚಕ್ರವನ್ನು ಸಕ್ರಿಯಗೊಳಿಸಲು ಮಾಡಬೇಕಾದ ಆಸನಗಳು: ಸರ್ವಾಂಗಾಸನ, ಹಲಾಸನ, ಮತ್ಸ್ಯಾಸನ, ಭುಜಂಗಾಸನ, ಉಷ್ಟ್ರಾಸನ, ಸಿಂಹಾಸನ, ತಾಡಾಸನ. ಈ ಆಸನಗಳನ್ನು ಮಾಡುವುದರ ಮೂಲಕ ವಿಶುದ್ಧ ಚಕ್ರವನ್ನು ಸಕ್ರಿಯಗೊಳಿಸಬಹುದು.